ಸೊ ಸೈಡಲ್ಲಿ ಅದು ಏರ್ ಬರೋ ಥರ ಮಾಡ್ತಾರೆ ಡಿಸೈನ್. ವಾವ್, ಸಾಕಾಗಿ ಬಂತು, ಸೂಪರ್. ಇವ್ರಿಗೂ ಕೂಡ ಕಂಪ್ಲೀಟ್ ಕಲರಿಂಗ್ ಮಾಡ್ತಾ ಇದ್ದಾರೆ, ಪೂರ್ತಿ ಫೇಸ್ ಪೂರ್ತಿ ಕವರ್ ಮಾಡ್ತಾರೆ ಅಲ್ಲಿ. ಇವ್ರನ್ನ ಈಗ ಭಿಕ್ಷುಕ ಪತ್ರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಇದನ್ನ ಕಟ್ತಾರೆ ನೋಡಿ, ಗಡ್ಡ. ನೋಡಿ, ಇವು ಕಿರೀಟಗಳು ಶಿರಸ್ತ್ರಾಣಗಳು ಅಂತ ಕನ್ನಡದಲ್ಲಿ ಕರೀತಾರೆ. ಇದೆಲ್ಲ ಬಂದು ಸೊ ಒಬ್ಬೊಬ್ರಿಗೆ ಇದು ಮಾಡಲು. ನೋಡಿ, ಇದು ಬಂದು ರಾಜಂಗೆ, ಮಹಾಂದಾತಂಗೆ, ಸೊ ಇದು ಒಂದು ಶನಿ ದೇವ್ರಿಗೆ, ಇದು ಮಹೇಶ್ವರಂಗೆ ಮಾತ್ರ. ಒಂದೊಂದು ಕಿರೀಟಗಳು ಒಬ್ಬೊಬ್ಬರಿಗೆ ಮೀಸಲಿಟ್ಟಿರೋದು. ಸೊ ಇವರು ಅವ್ರ ಉಡುಪುಗಳು ನೋಡಿ, ಅವ್ರದ್ದು ಉಡುಪುಗಳು ಯಾವ ಥರ ಇದೆ ಅಂತ. ನೋಡಿ, ಇವೆಲ್ಲ ಬಂದು ರತ್ನಖಚಿತ ಆಭರಣಗಳು. ಅಂದರೆ ಇದು ಈಗಿನ ಕಾಲದ್ದು ನಿಜವಾದ ರತ್ನಖಚಿತ ಆಭರಣಗಳಲ್ಲ. ನೋಡಿ, ಇದು ಉಡುಪುಗಳು ಅವ್ರದ್ದು ಯಾವ ಥರ ಇದೆ ಅಂತ. ಸೊ ಒಬ್ಬೊಬ್ರಿಗೂ ಒಂದೊಂದು ಬೇಕು. ಸೊ ಯಾವ್ರಿಗೆ ಆ ಥರ ಇದು ಮಾಡಬೇಕು, ರೆಡಿ ಮಾಡಬೇಕು ಅಂತ ಇಲ್ಲಿ ಬಣ್ಣ ಬಳಿಯೋದು ಅವ್ರು ಸೆಟ್ ಮಾಡಿಕೊಡ್ತಾರೆ ಅವ್ರಿಗೆ. ನೋಡಿ, ಇವ್ರು ನನ್ನ ಬಾಲ್ಯ ಸ್ನೇಹಿತರು ಗಿರೀಶ್ ಅಂತ. ಸೊ ಅವ್ರ ಮಗ ನಂದನ್ ಜಿ ಅಂತ. ನೋಡಿ, ಇವ್ರು ನಮ್ಮ ಕ್ಯಾಮ್ರಾಮ್ಯಾನು, ತುಂಬ ಒಳ್ಳೆಯವರು, ಎಲ್ಲ ರೀತಿಯೂ ಇವರು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ನೋಡಿ, ಇವ್ರಿಗೂ ಕೂಡ ಬಣ್ಣ ಹಚ್ತಾ ಇದ್ದಾರೆ. ಸೊ ತಲೆ ಮೇಲೆ ಬಟ್ಟೆ ಕಟ್ಟಿದ್ದಾರೆ. ಏನಕ್ಕೆ ಕಟ್ಟಿರೋದು ಅಂತಂದರೆ, ಸೊ ಕೂದಲಿಗೆ ಡಿಸ್ಟರ್ಬ್ ಆಗಬಾರ್ದು, ಮತ್ತು ಕೂದಲಿಗೆಲ್ಲ ಬಣ್ಣ ಆಗಬಾರ್ದು, ಮೊದಲು ಕೂದಲು ಕೆಳಗಡೆ ಬಣ್ಣ ಪಳೆಯೋಕ್ಕೆ ಈಸಿ ಆಗಲಿ ಅಂತ ಮಾಡ್ತಾರೆ. ಅವಾಗ ಕಲರ್ ವೇರಿಯೇಷನ್ಸ್ ಆಗಲ್ಲ. ಮತ್ತು ಇನ್ನೊಂದು ಅಂದರೆ, ಈ ನಾಟಕ ಆಡೋಕ್ಕೆ ಆಗಿನ ಕಾಲದಲ್ಲಿ ನಾಟಕ ಕಲಿಸೋರಿಗೆ ಅಕ್ಕಿ, ಬೇಳೆ ಅಥವಾ ರಾಗಿ ಇದೆಲ್ಲ ಕೊಡ್ತಾಯಿದ್ರು. ಕೊಟ್ಬಿಟ್ಟು ನಾಟಕನ ಕಲಿತಾಯಿದ್ರು.